ಮಹಾನಾಯಕರುಗಳು ಈಗ ಹೇಳಬೇಕು, ಸುಳ್ಳು ಹೇಳಿದ್ಯಾರು? ಆತುರಾತುರವಾಗಿ ಸಮರ್ಥನೆಗಿಳಿದಂತಹ ಮಹಾನಾಯಕರು ಯಾರು? ಮಹಾನಾಯಕರೇ ನೀವೇ ಹೇಳಿ, ಈಗ ಕ್ಷಮೆ ಕೇಳಬೇಕಾಗಿರೋದು ಯಾರು? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೇ ಇಲ್ಲ. ಈ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರು ಕೂಗಿದಾರೋ ಕೂಗಿದ್ದನ್ನು FSL ರಿಪೋರ್ಟ್ ಬರುತ್ತೆ, ಅದರಲ್ಲೇನಾದ್ರು ಕೂಡ ಕೂಗಿದ್ದು ಖಾತ್ರಿ ಆದರೆ ನಾವು ಅವ್ರ ಬಗ್ಗೆ ಕಠಿಣ ಕ್ರಮ ತಗೋತೀವಿ ಅಂತ ಮಾತನ್ನು ಹೇಳ್ತಾರೆ. ನಾನು ಮುಖ್ಯಮಂತ್ರಿಗಳ ಮಾತನ್ನು ಸ್ವಾಗತ ಮಾಡ್ತೇನೆ ಮತ್ತು ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಆದರೆ ಈಗ ಉಪಮುಖ್ಯಮಂತ್ರಿ ಆಗಿರೋಂಥ ವ್ಯಕ್ತಿ DK ಶಿವಕುಮಾರ್ ಅವರು ಮತ್ತು ಮಂತ್ರಿಮಂಡಲದಲ್ಲಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ತನಕನೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಿದ್ದು ರಾಷ್ಟ್ರದ್ರೋಹಿಗಳಿಗೆ ನೇರವಾಗಿ ಬೆಂಬಲ ಕೊಟ್ಟಂಗಿದೆ. ಅವ್ರಿಗೆ ಕಿವಿ ಕೇಳಿಸ್ತಿರ್ಲಿಲ್ವಾ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು? ಟಿವಿಗಳಲ್ಲಿ ಬಿತ್ತರಿಸ್ತಾ ಇದ್ದಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದನ್ನು ಬಿತ್ತರಿಸ್ತಾ ಇದ್ದ ಕಣ್ಣಿಂದ ನೋಡಲಿಲ್ವಾ? DK ಶಿವಕುಮಾರ್ಗಾಗಲಿ, ಪ್ರಿಯಾಂಕಾ ಖರ್ಗೆ ಅವರಿಗಾಗಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗಾಗಲಿ ಕಿವಿ ಕೇಳ್ತಿರ್ಲಿಲ್ವಾ? ಕಣ್ಣಿಲ್ವಾ ಅವರಿಗೆ? ಕಿವಿ ಕಣ್ಣು ಎರಡೂ ಮಂದಾಗಿದೆಯಾ? ಅಥವಾ ನೇರವಾಗಿ ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಡಬೇಕು ಅಂತ ತೀರ್ಮಾನ ಮಾಡಿ ಮುಸಲ್ಮಾನರು ವೋಟ್ ತಗೋಬೇಕು ಅಂತ ಒಂದೇ ಕಾರಣಕ್ಕೆ ಹೊಡೆದಂಥ ದುಷ್ಕೃತ್ಯ ಇದು ಹೇಸಿಗೆ ಪಡುವಂಥ ರಾಜಕಾರಣ ಇದು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಈ ರೀತಿ ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ನೇರವಾಗಿ ಬೆಂಬಲ ಕೊಟ್ಟಿರೋದು ನೋಡಿದಾಗ ಈ ಪಕ್ಷ ದೇಶವನ್ನು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಂಥ ಒಂದು ಸ್ಥಿತಿಗೆ ತಂದಿದ್ದಾರೆ. ಇವತ್ತು 3 ಜನ ಆ ರಾಷ್ಟ್ರದ್ರೋಹಿಗಳು ಮುಸಲ್ಮಾನರನ್ನ ಬಂಧನ ಮಾಡಿದ್ದು FSL 2ನೇ ರಿಪೋರ್ಟ್ ಮುಖಾಂತರ ಬಂಧನ ಮಾಡಿದ್ದು. ಈಗೇನು ಹೇಳ್ತೀರಿ DK ಶಿವಕುಮಾರ್ ಅವರೇ? ಈಗೇನು ಹೇಳ್ತೀರಿ ಮನೆ ಪ್ರಿಯಾಂಕಾ ಖರ್ಗೆ ಅವರೇ? ಈಗೇನು ಹೇಳ್ತೀರಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ? ಆ ರಾಷ್ಟ್ರದ್ರೋಹಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅನ್ನೋದು ಇವತ್ತು ಸಾಕ್ಷಿ ಸಮೇತ ಸಿಕ್ಕಿದೆ ಅಂತೇಳಿ ನಿಮ್ಮ ಪೊಲೀಸ್ ಇಲಾಖೆಯ ಪ್ರಕಟಣೆಯಲ್ಲೇ ಘೋಷಣೆ ಮಾಡಿದ್ದೀರಿ. ಹಾಗಾಗಿ ಅವ್ರು 3 ಜನಕ್ಕೆ ಅರೆಸ್ಟ್ ಮಾಡಿದೆ. ಸಾಕ್ಷಿ ಸಮೇತ ಅವ್ರು ರಾಷ್ಟ್ರದ್ರೋಹಿ ಕೃತ್ಯವನ್ನು ಮಾಡಿರೋದು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಸತ್ಯ ಅನ್ನೋದನ್ನು ಪೊಲೀಸ್ ಇಲಾಖೆಯ ಒಂದು ಪ್ರಕಟಣೆಯಲ್ಲೇ ಹೊರಡಿಸಿರ್ಬೇಕಾದ್ರೆ ನೀವು ಆ 3 ಜನ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದಂಥ ಆ ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಟ್ರಲ್ಲ, ಈಗಲಾರು ಕೂಡ ನೀವು ನಿಮ್ಮ ಕಣ್ಣು ತೆಗೆದಿದೆಯಾ? ನಿಮ್ಮ ಕಿವಿ ಆಗಲಾರು ಚುರುಕಾಗಿದೆಯಾ? ನಿಮ್ಮ ಹೃದಯ ಇದೆಯಾ? ದೇಶಭಕ್ತಿ ಅನ್ನೋದನ್ನು ಹೊಸದಾಗಿ ನಿಮ್ಗೆ ಯಾವ್ದಾದ್ರು ಹೇಳ್ಕೊಡ್ಬೇಕಾ? ಅದಕ್ಕೋಸ್ಕರ ನಾನು ಹೇಳ್ತೀನಿ, ತುಂಬ ಸ್ಪಷ್ಟವಾಗಿ ಆ ರಾಷ್ಟ್ರದ್ರೋಹಿಗಳಿಗೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನೀವು ಬೆಂಬಲ ಕೊಟ್ಟಿದ್ದು ಇದು ನಿಮ್ಮದು ಒಂದು ರಾಷ್ಟ್ರದ್ರೋಹದ ಕೃತ್ಯ. ಹಾಗಾಗಿ ನಿಮ್ಮ ಬಗ್ಗೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ಸರ್ಕಾರ ಯೋಚನೆ ಮಾಡಲಿ ಮತ್ತು ತಕ್ಷಣ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದವರ ಪರವಾಗಿ ವಕಾಲತ್ತು ವಹಿಸಿಕೊಂಡು ಸಮರ್ಥನೆಗೆ ಇಳಿದಂತಹ ಸಚಿವರುಗಳಿಗೆ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. A1 ಆರೋಪಿ ಮೊಹಮ್ಮದ್ ಶಫಿ ನಾಶಿಪುರಿ, A2 ಮುನಾವರ್